ಓಕೆ ಗೈಸ್, ನಾನು ಇದೊಂದು ತಗೋತಾ ಇದ್ದೀನಿ. ಇದು ಬಂದು ನನ್ನ ಮಸಾಲೆ ಡಬ್ಬ. ಅರುಣ್ ಹತ್ರ ಅಷ್ಟು ಬೈಸ್ಕೊಂಡು ಜಗಳ ಮಾಡಿಕೊಂಡು ಈ ಒಂದು ಚಪಾತಿ ಮಾಡಿನ ತಗೊಂಡಿದ್ದೆ. ನಾನು ಒಂದು ಕಾಮೆಂಟ್ ಬಗ್ಗೆ ಹೇಳಬೇಕು. ನನಗೆ ಸುಮಾರು ಟೈಮ್ ಹಿಂದೆ ಒಂದು ಕಾಮೆಂಟ್ ಬಂದಿತ್ತು. ಸೊ ಐ ಗೆಸ್ ಇವಾಗ ಈ ಒಂದು ವ್ಲಾಗ್ ನೋಡಿ, ನಮ್ಮ ಹೊಸ ಮನೆ ನೋಡಿ ನೀವು ಯಾರು ಕಾಮೆಂಟ್ ಮಾಡಿದ್ರಲ್ಲ, ಸೊ ನಿಮ್ಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ. ನನ್ಗೆ ಇವಾಗ ಅನ್ಸುತ್ತೆ ಥ್ಯಾಂಕ್ ಗಾಡ್ ನಮ್ಮ ಮಮ್ಮಿ ಡ್ಯಾಡಿ ಇವಾಗ ಸದ್ಯಕ್ಕೆ ನಮ್ಮ ಈ ಮನೇಲಿ ಇಲ್ಲ. ಲಚ್ಚು ಡ್ಯಾಡಿ ಕೇಳ್ತಾ ಇದ್ದೆ ಖುಷಿ ಆಯ್ತಾ ಅಂತ. ಡ್ಯಾಡಿ ಹೌ ಆರ್ ಯು ಫೀಲಿಂಗ್, ಹೌ ಆರ್ ಯು ಫೀಲಿಂಗ್? ಹೊಸ ಮನೆಗೆ ಬಂದು ಡಿಪ್ರೆಷನ್ ಹೋಗೋರೆ. ನಾನು ಹೇಳಿದ್ರೆ ಕೆಲಸನೇ ಇಲ್ಲ, ನಾನು ಹೋಗಿದ್ದೀನಿ ಕಂಪ್ನಿ ಹೋಗಿ ಅದು ವ್ಲಾಗ್ ಮಾಡ್ಕೊಂಡು ಆ ಕಂಪನಿ ಇನ್ನೊಂದು ಇವಾಗ ಹೊಸ ಕಂಪನಿದು ರಿಸರ್ಚ್ ನಡೀತಾ ಇದೆ. ಹಿಸ್ಟ್ರಿ, ಸಿವಿಕ್ಸ್, ಜಾಗ್ರಫಿ ಎಲ್ಲ. ನೀಗೆ ಗೊತ್ತಿಲ್ವೇನೆ, ಜೀಜುದು ಆಫೀಸ್ ಅಂದರೆ ಏನಿತ್ತಲ್ಲ ಕಂಪನಿ, ಅದು 40 years ಇಂದ ಇದ್ದಿದ್ದ ಕಂಪನಿನ ಬೇರೆಯವ್ರಿಗೆ ಸೆಲ್ ಮಾಡಿಬಿಟ್ರಂತೆ. ಅವ್ರಿಗೆ ಮಿಡ್ ನೈಟ್ ಮೇಲ್ ಬಂದಿದೆ. ಡ್ಯಾಡಿ ಹೆಂಗ ಅನ್ಸುತ್ತೆ ಏನ್ ಡ್ಯಾಡಿ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಭಗವಂತನ ಆಶೀರ್ವಾದದಿಂದ ಒಂದು ಮನೆ ಆಯಿತು, ಮಕ್ಕಳ ಸ್ಕೂಲ್ ಹತ್ರ ಆಯಿತು, ಮತ್ತೆ ಎಲ್ಲರೂ ನೀವು ನಿಮ್ಮ ಬಿಸ್ನೆಸ್ ನ ಹತ್ರ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಡಿ. ನಿಮಗೆ ಬಿಸ್ನೆಸ್ ಪಕ್ಕ ಮಾಡ್ಕೊಡ್ತೀವಿ ಇಲ್ಲಿ ಪಕ್ಕದಲ್ಲಿ. ನಾನು ಕೋರ್ಮಂಗ್ಲ ಬಿಟ್ಟು ಬರಲ್ಲ. ನಮ್ಮ ಕಸ್ಟಮರ್ ಆಗಲಿ ಯಾರೇ ಆಗಿರಲಿ ನಮ್ಮನ್ನು ಹುಡುಕೊಂಬರ್ತಾರೆ, ನಾವು ಅಲ್ಲೇ ಇರಬೇಕು. ಜೀವ ಇರೋವರೆಗೂ ಕೋರ್ಮಂಗ್ಲದಲ್ಲೇ ಇರಬೇಕು ನಾವು. ಆಯ್ತು. ಅಂಡ್ ಇನ್ನೊಂದು ಫ್ರೆಂಡ್ಸ್, ನನಗೆ ತುಂಬಾ ನಿನ್ನೆಯಿಂದನೂ ತುಂಬಾ ನಂಗೆ ಭುವನಾಥ ಸ್ವಾಮಿದು ಬರ್ತಾನೆ ಐತೆ ರೀಲ್ಸ್. ನನಗೆ ಅದು ಫಾರ್ವರ್ಡ್ ಮಾಡ್ತಾನೆ ಅನ್ಸಲ್ಲ, ನಿಮ್ಗೋದ್ ಬರ್ಬೇಕು ಅಂತ ನಾನು ನೋಡ್ತೇನೆ, ಫಾರ್ವರ್ಡ್ ಮಾಡ್ತಾನೆ ಅಂತೀನಿ. ಸೊ ನಿನ್ನೆನೆ ಒಂದ್ 2-3 ಸತಿ ಬಂತು, ಇವತ್ತು ಬಂತೀರ ನನಗೆ ಭುವನಾಥ ಸ್ವಾಮಿಗೂ ಹೋಗಿ ಬರ್ಬೇಕು. ತುಂಬಾ ಮುಂಚೆನೆ ಹೋಗ್ಬೇಕಿತ್ತು ನಾವು ಕಾಡು ಕೊಡೋಕೆ, ಬಟ್ ದೇವ್ರ ಮನೇಲೆ ಬೇಡ್ಕೊಂಡ್ವಿ. ಬೇರೆ ಬೇಜಾರ್ ಮಾಡ್ಕೋಬೇಡಿ, ಗೃಹ ಪ್ರವೇಶ ಎಲ್ಲ ಚೆನ್ನಾಗ್ ಆದ್ಮೇಲೆ ಬೇಗ ಬರ್ತೀವಿ. ನಾನು ದೇವ್ರನ್ನ ಆಸ್ ಮೈ ಫ್ರೆಂಡ್ ತರ ನೋಡ್ಕೊತೀನಿ. ಕೆಲವೊಂದ್ಸತಿ ಬೇಜಾರದಾಗ ಬೈತೀನಿ. ಸೊ ಹೌದು ಮಮ್ಮಿ, 2 ಬಾಕ್ಸ್ ಇತ್ತು, ಬಟ್ ಅದ್ ನಂಗೆ ಗೊತ್ತಿಲ್ಲ ಎಲ್ಲಿದೆ. ಬಿಡುಮಿ ತಂದ್ರೆ ಅದೇನು 20 ರೂಪಾಯಿಗೆ ಸಿಗುತ್ತೆ, ತಂದ್ರೆ ಆಯ್ತು. ಅಲ್ಲ ಅಷ್ಟೆಲ್ಲ ಇತ್ತು, ಇನ್ನು ಎಲೆ ಸುಣ್ಣ ಎಲ್ಲ ಇಲ್ಲ ಅಂತ ಹೇಳು. ಅದ್ 5 ನಿಮಿಷದಲ್ಲಿ ಬರುತ್ತೆ. ಇಲ್ಲಿ ಫೋನ್ ಕೊಟ್ಟೆ ಅವಳು ನೋಡೋದು ಎಲ್ಲ ಆಲ್ಮೋಸ್ಟ್ ಹಾಕಿ ಬರೀ ಹಿಂಗೆ ಕ್ಲಿಕ್ ಮಾಡ್ಬೇಕು. ನಮ್ಮ ಅಪ್ಪ ಹೇಳ್ತೈತೆ 2 ಮನೆಗೆ 2 ಮನೆನಾ ಏನ್ ನಡೆಯೋದು ಏನು ಅಂತೆ ಕಣಪ್ಪ ಬಾಗ್ಲೇ. 2 ಮನೆ ಮೇಂಟೈನ್ ಮಾಡ್ತಾ ಇದೀಯ? 2 ಮನೆ ಮೇಂಟೈನ್ ಮಾಡ್ತಾ ಇದ್ದೀನಂತೆ ನಾನು 2 ಮನೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ಮ ಮನೆ ಒಂದು, ಅದ್ರ ಮೇಲ್ಗಡೆ 1 BHK ಒಂದು, ಅದ್ 2 ಮನೆನೂ ಮೇಂಟೈನ್ ಮಾಡ್ತಾ ಇದ್ದೀನಿ. ನಾನು ಇಡೀ ಬಿಲ್ಡಿಂಗ್ ಮೇಂಟೈನ್ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಒಂಥರ ಪೀಜಿ ತರ, ಮೇಲ್ಗಡೆ ಸಿಸ್ಟರ್ ಅಡಿಗೆ ಮಾಡ್ತಾರೆ, ಕಿಚನ್ ಟಾಪಲ್ ಕಿಚನ್. ಏಕೆಂದ್ರೆ ನನ್ನ ತಂಗಿ ಅಡಿಗೆ ಮಾಡಲ್ಲ, ಗೊತ್ತಾಯ್ತು. నేను ಇಡೀ ದಿನ ಇಲ್ಲಿದೀವಿ, ಒಂಚೂರು ಅಡಿಗೆ ಮಾಡ್ಕೊಟ್ಟಿಲ್ಲ ಅವಳು ನಮ್ಗೆ. ಬರೀ ಇದ್ದಿದ್ದು ಅನ್ನ ಸಾಂಬಾರ್, ಇದ್ದಿದ್ದು ಸಾಂಬಾರ್ನೇ ಅನ್ನ ಮಾಡ್ಕೊಟ್ಟವಳೆ. ಅಂದ್ರೂ ಮೊಟ್ಟ ಮೊದಲನೇ ಬಾರಿಗೆ ನಿಮ್ಮ ಮನೆಗೆ ನಾವೆಲ್ಲರೂ ಸೇರಿದೀವಿ. ನೋಡು, ಜೀಜು ಬಜ್ಜಿ ಕೇಳ್ತು ಅಂತ ಬಜ್ಜಿ ಮಾಡ್ಕೊಟ್ಟಿದ್ದೀನಿ. ಅದ್ರು ಆಂಟಿ ಮಾಡಿದ್ದು. ರೀ ಎಷ್ಟು ಕೆಲಸ ಆಯ್ತು ರೀ. ಇವಾಗ ನಾನು ಅಡಿಗೆ ಸೇರ್ಕೊಂಡ್ರೆ ಶಿಫ್ಟಿಂಗು, ಎಷ್ಟು ಐಟಮ್ಸ್ ಕಿಚನ್ ಹೋಗು, ಎಷ್ಟು ಚೆನ್ನಾಗಿ. ನೈಟ್ 3 ಗಂಟೆಗೆ ಮಲಗಿರೋ ನನ್ಗೆ ಗೊತ್ತಾ, 3 ಗಂಟೆಗೆ ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಪಾತ್ರೆ ಎಲ್ಲ ತೊಳೆದಿ ಎಲ್ಲ ಕ್ಲೀನ್ ಮಾಡಿ ಮಲಗಿರೋದು. ಅಡ್ಗೆ ಒಂದ್ ಮಾಡಿಲ್ಲ ಅಂತಂದ್ರೆ ಬೇರೆ ಕೆಲಸ ಇರಲ್ವಾ ಮನೇಲಿ. ಸಂಜೆ ಬೇಗ ಮಲ್ಕೊಂಡ್ಬಿಟ್ಟಿದ್ದಲ್ಲ ಲಚ್ಚು ಅಕ್ಕ. ಇಲ್ಲ ಗೈಸ್, ಇಲ್ಲ ನನ್ನ ತಂಗಿ ಪಾಪ ಮಾಡ್ತಾ ಇದ್ದಾಳೆ, ಅವಳು ತುಂಬಾ ಮಾಡ್ತಾ ಇದ್ದಾಳೆ. ನಾನು ಸುಮ್ಮನೆ ರೇಗಿಸ್ತಾ ಇರೋದಷ್ಟೇ. ಓಕೆ ಗೈಸ್, ಚೆನ್ನಾಗಿ ಮಲಗಿದೆ, ಇವಾಗ ಗೆದ್ದೆ. ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್, ಅಂದರೆ ಒಂದು 4-5 days ಆದಮೇಲೆ ಇವಾಗ ನಾವು ನಮ್ಮ ಮಮ್ಮಿ 4-5 days ಆಯ್ತಾಕ 4-5 days ಆದಮೇಲೆ ಇವಾಗ ನಾವು ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀವಿ. ಮಮ್ಮಿ ಇಲ್ಲ, ಮಮ್ಮಿ ಅಲ್ಲೇ ಇದ್ದಾರೆ, ನಮ್ಮ ಹೊಸ ಮನೇಲಿದ್ರೆ ನಾವು ಇಲ್ಲಿ ಬಂದಿದ್ದೀವಿ. ಬಿಕಾಸ್ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೋಬೇಕಿತ್ತಲ್ಲ, ಅದಕ್ಕೋಸ್ಕರನೇ. ನಿಜ ಹೆಂಗೆ ಅನಿಸ್ತೈತೆ? ಖಾಲಿ ಮಾಡ್ತಿದ್ದೀವಿ ಅನಿಸ್ತೈತಾ? ಹಾಂ, ಫೈನಲಿ ಲೆಟ್ಸ್ ಥ್ಯಾಂಕ್ ಆ ದೇವರು. ನಮ್ಮ ದೇವರಿಗೆ ಥ್ಯಾಂಕ್ ಯು ಹೇಳೋಣ ಫಸ್ಟ್.
ನಮ್ಮ ಮಕ್ಕಳು ಪಾಚಿ ಮಾಡ್ತಾ ಇದ್ದಾರೆ ಗೈಸ್. ಹಾಂ, ಹೆಂಗಿದೆ, ಹೆಂಗೆ ಅಂಡಿದೆ ಮನೆ ಅಂದರೆ ಅಪ್ಪ ನೋಡಿ ಹೆಂಗೆ ಅಂಡಿದೆ ಮನೆ ಎಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಅಂಡಿದೆ. ಹಾಂ, ನನಗಂತೂ ಏನೋ ಒಂಥರ ಬೇಜಾರಾಗ್ತೈತೆ. ಏನೋ ಒಂಥರ ಖುಷಿ ಇದೆ, ಬೇಜಾರು ಜಾಸ್ತಿ ಇದೆ ಗೈಸ್ ಖುಷಿಗಿಂತ. ಇಲ್ಲ ಮಮ್ಮಿ ಡ್ಯಾಡಿ ಇಬ್ಬರೇ ಹೇಗಿರ್ತಾರೆ ಯೋಚನೆ ಮಾಡಿದೆ. ಏನೋ ಒಂಥರ ಭಯನೂ ಆಗುತ್ತೆ, ಬೇಜಾರು ಆಗುತ್ತೆ. ಏನೋ ಚೆನ್ನಾಗಿರ್ಬೇಕು ಅಷ್ಟೇ. ಅವರು ಇಲ್ಲಿ ಚೆನ್ನಾಗಿರ್ಬೇಕು, ನಾವು ಅಲ್ಲಿ ಚೆನ್ನಾಗಿರ್ಬೇಕು. ಓಕೆ ಗೈಸ್, ಸೊ ಸ್ವಲ್ಪ ಐಟಮ್ಸ್ ಸ್ವಲ್ಪ ಜಾಸ್ತಿ ಐಟಮ್ಸ್ ತಗೊಂಡು ಹೋಗಬೇಕು. ಸೊ ಪ್ಯಾಕಿಂಗ್ ಎಲ್ಲ ಮಾಡಬೇಕು. ಸೊ ಮಾಡ್ತಾ ವ್ಲಾಗ್ನ ಕೂಡ ಮಾಡ್ತೀನಿ ಬನ್ನಿ. ಇದೆಲ್ಲ ಅಕ್ಕ ಬಟ್ಟೆನೇ ಇವೆಲ್ಲ. ಅಕ್ಕ ಡಿಕ್ಲಟರ್ ಮಾಡಿಬಿಡ ಇವಾಗಲೇ. ಅದೆಲ್ಲ ಡಿಕ್ಲಟರ್ಡ್ ಬಟ್ಟೆನೆ, ಡಿಕ್ಲಟರ್ಡ್ ಇಷ್ಟು ದೊಡ್ಡ ಗೈಸ್. ನನಗೆ ಬಟ್ಟೆ ನೀವು ಎಣಿಸ್ಬೋದು. ಇದೊಂದು ಬಟ್ಟೆ ತುಂಬ ಕಾಮನ್, ಎಲ್ರಿಗೂ ಗೊತ್ತು. ಈ ಬಟ್ಟೆ ಹರಿದೋಗಿದೆ ಅಂತ ಹಾಕೋತಾ ಇಲ್ಲ. ಈ ಒಂದು ಬಟ್ಟೆ, ಈ ಒಂದು ಬಟ್ಟೆ. ಹಾಂ, ನಮ್ಮ ಅಕ್ಕ ಎಲ್ಲ ಪ್ಯಾಕಿಂಗ್ ಅಕ್ಕ ಹೆಂಗೆ ಅನಿಸ್ತೈತೆ? ನಿಜ ಹೇಳಿ ಕರೆಕ್ಟಾಗಿ ಹೆಂಗೆ ಅನಿಸ್ತೈತೆ? ಗೊತ್ತಿಲ್ಲ ನಂಗೆ ಏನು, ನನ್ಗೆ ಅಷ್ಟು ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಾ ಇಲ್ಲ. ಜಸ್ಟ್ ಏನೋ ತೊಗೊಂಡು ಹೋಗ್ತಾ ಇದೀವಿ, ಎಲ್ಲ ತೊಗೊಂಡು ಹೋಗ್ತಾ ಇದೀವಿ. ನಂಗೆ ಇವಾಗ ಕರೆಂಟ್ಲಿ ನಾನು ತಲೆಯಲ್ಲಿ ನೋಡ್ತಾ ಇರೋದು, ನಾನು ಅಲ್ಲಿಗೆ ಹೋಗ್ಬಿಟ್ಟು ಹಿಂಗೆ ಜೋಡಿಸ್ಲಿ, ಎಲ್ಲಿ ಜೋಡಿಸ್ಲಿ ಇದೆಲ್ಲ ಇಷ್ಟೆಲ್ಲ. ಇಲ್ಲಿ ನಮ್ಮ ಅಮ್ಮನ ಮನೇಲಂತೂ ಒಂದೊಂದು ಮೂಲೆಯಲ್ಲಿ ಇಟ್ಟಿದ್ದೀನಿ ಒಂದೊಂದು ಬಟ್ಟೆಗಳನ್ನ. ನಾನು ತಗೊಂಬಂದಿರೋ ಕಬೋರ್ಡ್ಸ್ ಅದ್ರಲ್ಲಿ ಇಟ್ಟಿದ್ದೀನಿ. ನನ್ನ ಗಂಡನೊಂದು ಮೂಲೆ, ನಂದೊಂದಷ್ಟು ಮೂಲೆ, ನನ್ನ ಮಕ್ಳದೊಂದಷ್ಟು ಕಡೆ. ಇವಾಗ ಇದೆಲ್ಲ ತಗೊಂಡೋಗಿ ನಾನು ಎಲ್ಲಿ ಜೋಡಿಸ್ಲಿ ಅಂತಾನೆ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿದೆ. ಪ್ರಾಬ್ಲಮ್ ಸ್ಯಾರೀಸ್ ಇವಾಗ ತಗೊಳ್ಳಿಲ್ಲ. ಸ್ಯಾರೀಸ್ ಅಂದರೆ ನಿಂಗೆ ಅಷ್ಟು ಆಗ್ತಿಲ್ಲ ಬಿಕಾಸ್ ನೀನು ಆಲ್ರೆಡಿ ಒಂದೆರಡು ಸತಿ ಶಿಫ್ಟ್ ಆಗಿದೆಯಾ? ಫಸ್ಟ್ ಟೈಮ್ ಶಿಫ್ಟ್ ಆಗಬೇಕಾದ್ರೆ ನನಗೆ ತುಂಬ ದುಃಖ ಆಗ್ತಿತ್ತು. ಈ ಸತಿ ನಂಗೆ ಅಷ್ಟು ಅನ್ನಿಸ್ತಾ ಇಲ್ಲ. ಬಿಕಾಸ್ ಏನಪ್ಪ ಅಂದರೆ ನಂಗೆ ಒಂಥರ ಅನಿಸುತ್ತೆ, ಓಕೆ ನನ್ನ ತಂಗಿನೂ ಕೆಳಗಡೆ ಇದ್ದಾಳಲ್ವಾ ಅಂತ ನಂಗೆ ಫೀಲ್ ಆಗ್ತಿದೆ. ಸೊ ಅದು ತುಂಬ ಜಾಸ್ತಿ ಏನಿದೆ ಆಗ್ತಾ ಇಲ್ಲ. ಬಟ್ ಹೌದು, ನಮ್ಮ ಅಮ್ಮನ ಮನೆಗೆ ಮೊದಲು ಥರ ಇರೋಕ್ಕಾಗಲ್ವಲ್ಲ ಅನ್ನೋ ಒಂದು ಬೇಜಾರು ಡೆಫಿನೆಟ್ಲಿ ಇದೆ. ಅಷ್ಟು ಬರೋಕ್ಕಾಗಲ್ಲ, ಅಷ್ಟು ಇರೋಕ್ಕಾಗಲ್ಲ ಅಂತ. ಅಚ್ಚು, ನಿನಗೆ ಹೆಂಗೆ ಅನಿಸ್ತಾ ಇದೆ? ನನಗೆ ಆಕ್ಚುಲಿ ಒಂಥರ ಹೊಟ್ಟೆ ಒಂಥರ ನೋವ್ತಾ ಐತೆ, ಒಂಥರ ಏನಂದ್ರೆ ಗುಡು 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 ತರ ಆಗ್ತಾ ಐತೆ, ಹೊಟ್ಟೆ ಕಾಲು ತೊಳಸ್ತಾ ಇದೆ. ಜ್ಯೂಸ್ ಕೊಡ್ಲಾ? ಮತ್ತೆ ಗಂಟ್ಲು ಒಣಗೋಗೋ ತರ ಫೀಲ್ ಆಗ್ತಾ ಇದೆ. ನಂಗೆ ಗೊತ್ತಿಲ್ಲ ಯಾಕೆ ಅಂತ, ಬಟ್ ಉಸಿರು ಕಟ್ಟಿ ಬಿಡೋ ತರ ಫೀಲ್ ಆಗ್ತಾ ಇತ್ತು ನನಗೆ. ನಮ್ಮಮ್ಮ ಮನೆ ಇವಾಗ ನಾವು ಹೋಗ್ತಾ ಇದೀವಿ. ಸೊ ಎಸ್, ಗೃಹ ಪ್ರವೇಶ ತುಂಬಾ ಚೆನ್ನಾಗಾಯ್ತು. ಮಮ್ಮಿ ಕೂಡ ನಮ್ಮ ಮನೇಲೇ ಇದ್ದಾರೆ. ಇವತ್ತು ಶುಕ್ರವಾರ ನಾನು ಬರಲ್ಲ ಅಂತ ಅನ್ಕೊಂಡು, ಅಂದ್ರೆ ನಮ್ಮ ಅಮ್ಮಂದು ಶುಕ್ರವಾರ, ಸೋಮವಾರ, ಮಂಗಳವಾರ ಎಲ್ಲ ಒಂದು ನೆಪ. ಅವ್ರು ಏನಪ್ಪ ಮೊಮ್ಮಕ್ಳು ಜೊತೆ ಇರಬೇಕು ಅಂತ. ನಮ್ಮ ಡ್ಯಾಡಿ ವ್ಯಾಪಾರ ಇದೆ ಅಂತ ಫಸ್ಟ್ ಯಾವಾಗಲೂ ವ್ಯಾಪಾರ ಏನಾದ್ರು, ಬಟ್ ಇವಾಗ ಯಾಕೋ ಗೊತ್ತಿಲ್ಲ. ಸರಿ, ನಾನು ನಿಮ್ಮ ಜೊತೆನೇ ಇರ್ತೀನಿ ಅನ್ಕೊಂಡು ನನ್ನ ಡ್ಯಾಡಿನೂ ಅಲ್ಲೇ ಇದ್ದಾರೆ ಒಂದು 2-3 ದಿವಸದಿಂದ. ಅದೇ ಗೈಸ್, ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ನನ್ಗೆ ಇವಾಗ ಅನ್ಸುತ್ತೆ, ಥ್ಯಾಂಕ್ ಗಾಡ್ ನಮ್ಮ ಮಮ್ಮಿ ಡ್ಯಾಡಿ ಇವಾಗ ಸದ್ಯಕ್ಕೆ ನಮ್ಮ ಈ ಮನೇಲಿ ಇಲ್ಲ. ಅವ್ರು ಥ್ಯಾಂಕ್ ಗಾಡ್ ಅಲ್ಲಿದ್ದಾರೆ. ಬಿಕಾಸ್ ನಮ್ಮ ಅಪ್ಪ ಅಮ್ಮ ಮುಂದೆ ಇವೆಲ್ಲ ಖಾಲಿ ಮಾಡ್ಕೊಂಡು ಹೋಗೋದು ತುಂಬಾ ಮನ್ಸಿಗೆ ಭಾರ ಅನ್ಸುತ್ತೆ ಫ್ರೆಂಡ್ಸ್, ನಿಜವಾಗ್ಲು. ಅಂಡ್ ಚಿಕ್ಕಮ್ಮ ಇದ್ರೆ ಖಂಡಿತ ಅಳ್ತಾ ಇರೋದು ಇಷ್ಟ ಕಾಲ. ಮಮ್ಮಿ ಅಳೋದು ಪಾಪ, ಮಮ್ಮಿ ನೋಡ್ಬಿಟ್ಟು ನಮಗೂ ತುಂಬಾ ಅಳು ಬರೋದು. ಇವಾಗ್ಲೂ ಅಳು ಬರ್ತಿದೆ, ಬಟ್ ಏನ್ ಗೊತ್ತಾ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ದ ಬೆಸ್ಟ್ ಅಲ್ವಾ. ಸೊ ಇಲ್ಲಿ ನಮ್ ಋಣ ಇಷ್ಟೇ ಇತ್ತು. ಸೊ ಇಲ್ಲಿ ಎಲ್ಲ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರು, ನಮ್ಮ ಅಕ್ಕ ತಂಗಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರು. ಸೊ ಇಲ್ಲಿ ಋಣ ಮುಗೀತು. ಇವಾಗ ಇನ್ನೊಂದ್ ಕಡೆ ಹೋಗ್ತಾ ಇದೀವಿ. ಅಲ್ಲೂ ಕೂಡ ಹೀಗೆ ನಾವು ಒಳ್ಳೆ ಹೆಲ್ತ್ ಇಂದ, ಖುಷಿಯಿಂದ, ನೆಮ್ಮದಿಯಿಂದ ಇರ್ಬೇಕು ಅಂತ ನಾನು ಭಾವಿಸ್ತೀನಿ. ಸೊ ಎಸ್ ಗೈಸ್, ಜಾಸ್ತಿ ಏನು ಮಾತಾಡೋದು ಬೇಡ, ಹೇಳಕ್ ತುಂಬಾ ಇದೆ, ಬಟ್ ಇಷ್ಟೇ. ಅಕ್ಕ ನಿನಗೆ ಏನು ಬೇಡ, ಇಲ್ಲಿ ಡಿಕ್ಲಟರೇ ಮಾಡಿಬಿಡು. ಎಕ್ಸ್ಕ್ಯೂಸ್ ಮೀ, ನೋಡಿ ನಿಜ ಅನಿಸ್ತೈತೆ. ಆಕ್ಚುಲಿ ಒಬ್ರು ಹೇಳ್ತಾರೆ ಕೊಡಬಾರ್ದು, ಒಬ್ರು ಹೇಳ್ತಾರೆ. ಇವಾಗ ಏನ್ ಗೊತ್ತಾ, ಚೆನ್ನಾಗಿರೋ ಬಟ್ಟೆ ನಮಗೆ ಫಿಟ್ ಆಗಿಲ್ಲ ಅಂದ್ರೆ ಏನ್ ತೂಕ ಎಸಿಬೇಕು? ಅಲ್ಲ, ಅದು ನಂಗೆ ಗೊತ್ತು, ಸುಮಾರು ಜನ ಹಂಗೆ ಹೇಳ್ತಾರೆ. ಅಕ್ಕ ಫುಲ್ ಎಲ್ಲ ಇನ್ ಡೀಪಾಗಿ ಎಲ್ಲ ತಗೋ ಬರಬೇಡ. ಒಂದು 2-3 ಜೊತೆ ಬಿಡು ಇಲ್ಲಿ. ಲೈಕ್ ನಾವು ಬಂದಾಗ ಬೇಕಲ್ವಾ, ಫುಲ್ ತಗೊಂಡ್ ಬರ್ತಿದ್ಯಾ?
ಏ ಹಂಗಂತ ಬರ್ದಲೇ ಇರ್ಬೇಕಾ? ನಮ್ಮ ಅಮ್ಮನ ಮನೆ ನಾವು ಬರ್ಬಾರ್ದಾ? ಮತ್ತೆ ಬರ್ತೀರಾ? ನಾನಂತೂ ಬರ್ತೀನಪ್ಪ. ಬರ್ತಾರೀರಪ್ಪ. ಬರ್ತೀನಿ ಕಣೆ. ಇವಾಗ ಫುಲ್ ಡೀಟೇಲ್ ಆಗಿ ನೋಡೋಣ. ನಮ್ಗೆ ಇವಾಗ ಸದ್ಯಕ್ಕೆ ಯಾವ್ದು ಕಣ್ಣು ಕಾಣಿಸ ತಗೊಂಡಿರ್ತೀನಿ, ಆಮೇಲೆ ತಗೊಂಡ್ ಬೇಕಾದ್ರೆ ಇಟ್ಬಿಡ್ತೀನಿ. 1-2-3 ಜೊತೆ. ಓಕೆ, ನಮ್ಮ ಅಮ್ಮನ ಮನೇಲೆ ಇರ್ಲಿ ಅಕ್ಕ. ಆಮೇಲೆ ನನಗೆ ಮತ್ತೆ ಹೇಳ್ತಾ ಇದ್ದೀನಿ, ನಿನಗೆ ಆಬ್ವಿಯಸ್ಲಿ ಅಲ್ಲಿ ಜಾಗ ಸಾಲ ಇಲ್ಲ, ಅದು ಗೊತ್ತಿರೋ ವಿಷಯನೇ. ಒಂದು ಕಡೆದು ನಿಮಗೆ ಕಬೋರ್ಡು ಕೀ ಕೊಟ್ಬಿಡ್ತೀನಿ, ಅದನ್ನ ನೀನೇ ಚೆನ್ನಾಗಿ ಯೂಸ್ ಮಾಡ್ಕೋ. ಬಿಕಾಸ್ ನನ್ನ ಹತ್ರ ಅಷ್ಟೊಂದು ಬಟ್ಟೆ ಇಲ್ಲ, ನಿನಗೂ ಗೊತ್ತು. ಆ ಖಾಲಿ ಬಿಡೋ ಜಾಗನ ನೀನು ಯೂಟಿಲೈಸ್ ಮಾಡ್ಕೋ. ಹೇಳಿದ್ದೀನಿ, ನಾನು ಹೇಳ್ತಾನೆ ಇದ್ದೀನಿ ಅವಳಿಗೆ. ಒಂದು ರೂಮ್ದು ಕಬೋರ್ಡು ಕೀ ಎಲ್ಲ ಕೊಟ್ಬಿಡ್ತೀನಿ. ಅವಳು ಹೊಸ ಬಟ್ಟೆಗಳು, ರೇಷ್ಮೆ ಸೀರೆ ಅಥವಾ ಯಾವ್ದಾದ್ರು ಒಂದು ಸೀರೆ ಅಥವಾ ಏನೇ ಅವಳದು ಪೇಪರ್ಸು ಅದು ಇದ್ರೆ ಅದನ್ನೆಲ್ಲ ಬೇಕಾದ್ರೆ ಅಲ್ಲಿ ಸೇಫಾಗಿ ಇಟ್ಕೊಳ್ಳಿ. ಎಲ್ಲಿ ಇಡ್ತೀರಾ ಗೆಸ್ಟ್ ಬೆಡ್ರೂಮ್? ನೆಲದಲ್ಲಿ ಹಂಗೆ ಇಡ್ತೀರಾ ಬ್ಯಾಗಲ್ಲಿ? ಇವಾಗ ಆ ಆಪ್ಷನ್ ಬೆಟ್ರಾ, ನಾನು ಹೇಳೋ ಆಪ್ಷನ್ ಬೆಟ್ರಾ? ಜಿಜು, ನಮ್ಮ ಬಟ್ಟೆ ಅಷ್ಟಿಲ್ಲ ನೀವಾಗ ಅನ್ಕೊಂಡಿದ್ದೀರಾ. ನನ್ನ ಹೆಣ್ಸಿ ಒಂದು 10-15 ಬಟ್ಟೆ ಇರುತ್ತೆ ಅಷ್ಟೇ. ಇಷ್ಟ ಬಟ್ಟೆ ಆಯ್ತು ನನ್ನ ಹತ್ರ? ಇಷ್ಟೊಂದು ಬಟ್ಟೆ ಇಲ್ಲ ನನ್ನ ಹತ್ರ. ಏನು 3 ಕಬೋರ್ಡ್ ತುಂಬ್ಕೊಳ್ಳೋಷ್ಟು ಬಟ್ಟೆ ಆಯ್ತಾ? ಓ ಇಲ್ಲೇ ಇಲ್ವಾ? 1, 2, 3 ನೀನ್ ನೀಟಾಗಿ ಫಸ್ಟ್ ಜೋಡಿಸ್ಕೊ. ನಿನ್ ಬಟ್ಟೆ ನಿನ್ ಕಡೆ ಈ ಸಿಂಪಲ್ದು ಹಳೆ ಸ್ಕೂಲ್ ಬಟ್ಟೆ ಹಾಕೊಡ್ಲಾ? ಏನ್ ಗೊತ್ತಾ, ನಾನ್ ಡೀಕ್ಲಟರ್ ಮಾಡಕ್ ರೆಡಿ, ಬಟ್ ನನ್ ಗಂಡನೇ ರೆಡಿ ಇರಲ್ಲ. ನಿಮ್ಗೆ ಆಗ್ಬೇಕು? ಜೀಜು ಮೊಮ್ಮಕ್ಕಳು ಆಸೆ. ಮಕ್ಕಳು ನನಗೆ ವಯಸ್ಸಾಯ್ತು ಅನ್ಸ್ಬಾರ್ದು. ಅಯ್ಯೋ ಅಕ್ಕ. ಬ್ರೋ, ಟೇಕ್ ಇಟ್ ಟು ದಿಸ್ ರೂಮ್. ಏನ ಹಿಂದೆ ಸುತ್ತಬೇಡ, ಪ್ಯಾಕ್ ಮಾಡು. ಏನೋ ಒಂಥರ ಅನ್ಸೈದು. ಹೋಗಿ ನೀನು ಮಾಡಿ ಇಟ್ಕೊಳ್ಳೋದು ಪ್ಯಾಕ. ತುಂಬಾ ವೇಟ್ ಕ್ಯಾರಿ ಮಾಡುತ್ತೆ. ದೊಡ್ಡ ಸೋಂಬೇರಿ ಅಂತ ನಾನು ಗೊತ್ತಿದೆ. ನನ್ನ ಗಂಡ ನೋಡಿ ಗೈಸ್, ಬಾರಿ ಕೆಲಸ ಮಾಡೋಣ ಅಂತಂದರೆ ಬಂದು ಆರಾಮಾಗಿ ಮಲ್ಕೊಂಡಿದ್ದಾರೆ. ಅತ್ತೆ ಮನೇಲಿ ಮತ್ತೆ ಈ ಥರ ನೆಮ್ಮದಿಯಾಗಿ ನಿದ್ದೆ ಯಾವಾಗ ಮಾಡ್ತಾರೆ ಅಂತ ಮಲಗಿದ್ದಾರೆ. ನಾನು ಸ್ವಲ್ಪ ಕ್ಲೀನ್ ಮಾಡಿದೆ ಮನೇನ, ಮತ್ತೆ ಹಿಂಗೆಲ್ಲ ನನ್ನ ಬಟ್ಟೆ ಇಲ್ಲ ಅಷ್ಟು. ಎಲ್ಲ ಟ್ರಿಪ್ಪು ನಾನು ಇದೇ ಥರ ಇನ್ನೂ 2 ತುಂಬಿಸೋಕೆ ಅಷ್ಟೇ ದೇವ್ರು ನಾನು ಶಕ್ತಿ ಕೊಟ್ಟಿರೋದು. ಗೈಸ್ ಅಂತೇನಾ? ಕಾವಲಿ ಲಚ್ಚು ಬರೀ ನಾನು ಹಿಂದೆ ಸುತ್ತಾವಳು ಅಷ್ಟೇ. ಅವಳು ಪ್ಯಾಕ್ ಮಾಡ್ಕೊಳ್ಳಿ. ಪ್ಯಾಕ್ ಮಾಡಕ್ಕೆ ಏನು ತಗೋಬೇಕು? ನಾನು 1-2 ಬಟ್ಟೆ ತಗೋಬೇಕು ಅಷ್ಟೇ. ಇನ್ನೇನು ನನ್ನ ಸಾಮಾನು ಇನ್ನೇನು ಇಲ್ಲ ಮಮ್ಮಿ ಮನೇಲಿ. ರೆಡಿ ನೀನು ಎಲ್ಲಾನು ಆಗ್ಬೇಡಿ ರೆಡಿ. ಅದು ಇಲ್ಲಿ ನಾವು ಸ್ವಲ್ಪ ಕೆಲವೊಂದು ಅದು ಚಿಕ್ಕಪೇಟೆಗೆ ಹೋಗೋದು, ಅದು ರೀಪ್ಲೇಸ್ ಮಾಡಬೇಕು. ನೀನು ಹೋಗ್ಬಿಟ್ಟು ಅದ್ರೊಳಗೆ ಹಾಕಿದ್ಯಾ? ಹ್ಞೂ ಕೊಡಿಲಿ, ನಾನು ಹಾಕ್ತೀನಿ. UPS ನಟ್ಟು ನಾವಪ್ಪ UPS ನಟ್ಟು ಕೊಟ್ಟು ಕಳಿಸಿದ್ದೆ. ತಗೋತಾರೆ ಬಿಡ್ಡೇಡಿ. ಅರುಣು ಇಲ್ಲಿ ಇಟ್ಟಿರ್ತೀನಿ. ಜೀಜುದು ಸೆಟ್ಟು ಗಡಿ ನಾವು ತಗೋತೀವಿ ಬಿಡ್ಡೇಡಿ. ಆಯ್ತು, ನಿನ್ ಕೀ ಹುಷಾರು, ಕೀ ಕಳಿಬೇಡ. ಆಯ್ತು ಹುಷಾರು. ಸರಿ ಆಯ್ತು ಹುಷಾರು. ಅವಳಿಗೆ ಅವಾಗ ಒಂಥರ. ನಾಳೆನೇ ಬಾ. ಆಯ್ತು ಮಾಡ್ತೀವಿ. ಹಚ್ತೀನಿ. ಆಯ್ತು ಹುಷಾರು. ಆಯ್ತು ಏನು ಬೇಡ, ನಮ್ಮ ತಗೊಂಡೋಗ್ತೀವಿ. ನೀನು ಹುಷಾರು. ಕೀ ತಗೊಂಡ? ಆಯ್ತು ಹುಷಾರು. ಬಾಯ್.
ಏನೇ ಆಗಲಿ ಗೊತ್ತಾ, ಅಪ್ಪನೇ. ಸೊ ನಮ್ಮ ಅಪ್ಪ ಬಂದು ಲೈಕ್ ಹೊಸ ಮನೆಯಿಂದ ಈ ಮನೆಗೆ ಬಂದರು ಬಿಕಾಸ್ ಸಂಜೆ ಅಂಗಡಿ ಹತ್ರ ಹೋಗಬೇಕಿತ್ತು ಅಂತ. ಆ್ಯಂಡ್ ಬಂದುಬಿಟ್ಟು ಎಲ್ಲನೂ ತೊಗೊಂಡೋಗಿ ಇಲ್ಲಿ ಏನೂ ಬೇಡ, ನಿಮ್ಮ ವಸ್ತುಗಳು ತೊಗೊಂಡೋಗಿ, ನಮಗೂ ಬೇಕಾದ್ರೂ ತೊಗೊಂಡೋಗಿ, ಒಂದು ಚಪ್ಪಲಿಯಿಂದ ಒಂದು ಪೆನ್ನಿಂದ ಪ್ರತಿಯೊಂದೂ ಹೇಳ್ತವ್ರೆ ತೊಗೊಂಡೋಗಿ ಅಂತ. ಅಂದರೆ ಅವ್ರಿಗೆ ಮನಸ್ಸಲ್ಲಿ ತುಂಬ ಒಂಥರ ನೋವಿತ್ತು, ಅದು ಹೇಳ್ಕೊಳಕ್ಕಾಗ್ತಾಯಿಲ್ಲ. ಎಲ್ಲನೂ ತೊಗೊಂಡೋಗಿ ನಮಗೇನು ಬೇಡ ಅಂತ ಇದ್ರು. ನನಗೆ ಒಂಥರ ಬೇಜಾರು ಅನಿಸ್ತಾಯಿತ್ತು. ಬಟ್ ನಾನು ಹಿಂಗೇನೋ ಒಂಥರ ಸ್ವಲ್ಪ ಇದಾಗಿ ರಿಯಾಕ್ಟ್ ಮಾಡ್ತಾಯಿದ್ದೆ, ಡ್ಯಾಡಿ ಸುಮ್ಮನೆ ನಮಗೆ ಗೊತ್ತಾಗಲ್ವಾ ಹಾಗೆ ಹಿಂಗೆ ಅಂತ. ಬಿಕಾಸ್ ನಾನು ಇಮೋಷನಲ್ ಆಗಿಬಿಟ್ರೆ ಅಲ್ಲ, ಸುಮ್ಮನೆ ಆಮೇಲೆ ಆ ಒಂದು ವೈಬೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ವಿ. ಹುಷಾರು ಗೋಡೆಗೆಲ್ಲ ಹುಷಾರು. ಹ್ಞೂ, ಕೈನೂ ಹುಷಾರು, ಗೋಡೆನೂ ಹುಷಾರು. ಫೈನಲಿ ವಿ ಆರ್ ಮೂವಿಂಗ್ ಔಟ್ ಗೈಸ್. ಫೈನಲಿ ಇದ್ರೊಳಗೆ ಹೋಗ್ಬಿಟ್ಟು ತುಂಬೋದು ಎಲ್ಲ. ಈಗ ಹಂಗೆ ಮಾಡೋದು, ಹಾ, ಹಂಗೆ ಮಾಡೋದು. ಒಂಚೂರು ಮೇಲೆ ಕೂತಾರ ಅವರು. ಹುಷಾರು. ಲಡ್ಡು ಅಮ್ಮಮ್ಮ ಮನೆ ಬೇಕಾ? ಹಾ ಮಗನೆ, ನಾವು ಹೋಗೋಣವಾ? ಲಡ್ಡು ಅಮ್ಮ ಮನೆ ಬೇಕಾ, ಅಪ್ಪ ಮನೆ ಬೇಕಾ? ಯಾರು ಮನೆ ಬೇಕು? ಅರ್ಥ ಮಾಡ್ತೀನಂತೆ. ನೀವು ಕೇಳೋ ಕ್ವಶನೇ ರಾಂಗು ಅಂತ ನನ್ನ ಮಗ ಅರ್ಥ ಮಾಡ್ತೀನಿ ಅಂತ ಹೇಳ್ತಾವನು. ನೀನು ಸುಮ್ಮನಿರ್ರಿ ಫಸ್ಟ್. ಏನು ಅಮ್ಮ ಮನೆ ಬೇಕಾ, ಗಂಡ ಮನೆ ಬೇಕಾ? ಅಮ್ಮ ಮನೆ. ಇದ್ ಬಿಡಮ್ಮ, ಇಲ್ಲೇ ಹೋಗಿ ಇಲ್ಲೇ ಇದ್ಬಿಡು. ಅಮ್ಮ ಥ್ಯಾಂಕ್ ಯು. ಒಳ್ಳೆ ಕೆಲಸ ಮಾಡ್ತೀನಿ. ಸೊ ಅಷ್ಟೇ, ಈ ಮನೆ ಸ್ವಲ್ಪ ಖಾಲಿ ಮಾಡಿದ್ದಾಯಿತು. ಇವಾಗ ನಮ್ಮ ಆ ಮನೆ ಅಂದರೆ ನಮ್ಮ ಅತ್ತೆ ಮನೆ, ನಮ್ಮ ಮನೆ, ಆ ಮನೆ ಸ್ವಲ್ಪ ಜಾಸ್ತಿನೇ ಐಟಮ್ಸ್ ಇದೆ. ಇವಾಗ ಅದನ್ನ ಖಾಲಿ ಮಾಡಬೇಕು. ಆ್ಯಂಡ್ ಅಷ್ಟೇ. ಸೊ ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಹಾಕಿ. ಓ ಹೇಳು ಕೃಷ್ಣ, ಕೇಳು ಪಾರ್ಥ. ಏನಮ್ಮ? ಅಜ್ಜಿ ಇಲ್ಲಿಲ್ಲ, ಅಜ್ಜಿ ಬೇರೆ ಮನೇಲಿ ಐತೆ. ಓಕೆ ಗೈಸ್, ಸೊ ಇವಾಗ ನಾವು ನಮ್ಮ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿಂದ ಸಾಮಾನು ಸ್ವಲ್ಪ ನನಗೆ ಬೇಕಿದೆ, ಕೆಲವೊಂದು ಡಬ್ಬಗಳು. ಓಕೆ ಗೈಸ್, ಸೊ ಇವಾಗ ನಾವು ವೆಲ್ಕಮ್. ಸೊ ಇವಾಗ ನಾವು ನಮ್ಮ ಮನೆಗೆ ಬಂದಿದ್ದೀವಿ, ನಮ್ಮ ಮೊದಲನೇ ಸ್ವಂತ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿಂದ ಐಟಮ್ಸ್ ಎಲ್ಲ ಶಿಫ್ಟ್ ಮಾಡೋದಿದೆ. ಅಜ್ಜಿ ಇಲ್ಲ ಮಗನೆ, ಅಜ್ಜಿ ಬೇರೆ ಮನೇಲಿ ಐತೆ. ಹೋಗೋಣ. ಏನ್ ನಡ್ಕೊಂಡು ತಗೊಳಕ್ ಬಂದ್ರಾ? ಲಡ್ಡು ಇಲ್ಲಿ ಬಂದಿದ ತಕ್ಷಣ ಅಜ್ಜಿ ಬೇಕು ಅಂತಿದ್ದ. ಬಟ್ ನಮ್ಮ ಅತ್ತೆ ಇರಲಿಲ್ಲ, ಅವ್ರು ಬೇರೆ ಕಡೆ ಹೋಗಿದ್ರು. ಸೊ ಸುಮಾರು ಆಲ್ಮೋಸ್ಟ್ ಎಲ್ಲರೂ ನನ್ನ ಕಿಚನ್ ತುಂಬಾ ಇಷ್ಟಪಡ್ತಾ ಇದ್ರಿ. ಚಿಕ್ಕದಾಗಿ ಚೊಕ್ಕದಾಗಿದೆ ಅಂತ ಹೇಳ್ತಾ ಇದ್ರಿ. ಅಂಡ್ ಇವಾಗ ಈ ನನ್ನ ಕಿಚನ್ ಐಟಮ್ಸ್ ನೆಲ್ಲ ತಗೊಂಡು ಹೋಗ್ತಾ ಇದ್ರಿ. ನಾನು ಆಕ್ಚುಲಿ ಬಾಟಲ್ಸ್ ಎಲ್ಲ ಪರ್ಚೇಸ್ ಮಾಡಿಲ್ಲ, ಅವಾಗ ಏನ್ ಮಾಡಿದ್ನಲ್ಲ ಅದೇ ಇದೆ. ಸೊ ನಂಗೆ ಬೇಕು ಇದೆಲ್ಲ ಇವಾಗ ತಗೊಂಡು ಹೋಗ್ತಾ ಇದ್ದೀನಿ ವಿತ್ ಅ ಹೆವಿ ಹಾರ್ಟ್ ಅಂಡ್ ವಿತ್ ಅ ಹಾರ್ಟ್ ಫುಲ್ ಆಫ್ ಗ್ರಾಟಿಟ್ಯೂಡ್. ಎರಡು ಮಿಕ್ಸ್ಡ್ ಇಮೋಷನ್ಸ್. ಯಾರ್ದೋ ಮದ್ವೆ ಕಾರ್ಡು, ಆಲ್ರೆಡಿ ಮದ್ವೆನೇ ಮುಗ್ದೋಯ್ತು. ಹೆಂಗ್ ತಗೊಂಡ ಬಾಟಲ್ ಐಟಮ್ಸ್. ಸೊ ಫಸ್ಟ್ ಬಂದು ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದೀನಿ. ಬರೀ ಜೋಡ್ಸಕ್ ಮಾತ್ರ ತಗೊಂಡಿದ್ದು. ಇದೇ ಖುಷಿಯಲ್ಲಿ ಕೀ ತಗೊಂಡ್ರೆ ಜೋಡ್ ಸಿಕ್ಕರು ನಾವು ಟಿವಿ ತಗೊಂಡ್ಬರ್ತೀನಿ. ಓಕೆ, ಟಿವಿ ತಗೊಂಡ್ಬರ್ತೀರಾ? ಟಿವಿ ತಗೊಂಡ್ಬರ್ತೀನಿ. ಕಾರಲ್ಲಿ ಜೋಡ್ ಸಿಕ್ಕರೆ ಬರೋಷ್ಟೊತ್ತಿಗೆ ರೀ ನಿನ್ ಟಿವಿ ಬಂದಿದ್ಯಾ? ನೋಡಿ, ನಾನು ಏನಾದ್ರು ಕೆಲಸ ಮಾಡೋ ಬೈಕ್ಯಾ ನಾನೇ ಮಾಡೋದು. ಒಂದ್ ಎರಡಲ್ಲಿ ಇಡ್ತೀನಿ ಅಲ್ವಾ? ಏನ್ ತೆಗಿಡ್ತೀಯ ಸುಮ್ಮನೆ? ನಿಂಗೆ ಬೇಕು ಅಂದಾಗ ಆಮೇಲೆ ಬೇಕಾದ್ರೆ ತಗೊಂಬರುವ. ನಿನ್ನ ಬರೋದು ಉಂಟಾ? ಇನ್ನ ನಾನು ನೋಡ್ತೀನಿ ನೀನು ಬರೋದು. ಬರ್ತೀನಿ ಕಣೆ, ನನ್ನ ಮನೆ ಕಣೆ ಇದು. ನನ್ನ ಸ್ಟ್ಯಾಂಡ್ ನನಗೆ ವಾಪಸ್ ಕೊಡಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಈ ಒಂದು ಋಣನ, ಈ ಒಂದು ಹೆಲ್ಪ್ ನಾನು ಯಾವತ್ತೂ ಮರೆಯಲ್ಲ. ಆಯ್ತು. ನನ್ನ ಪ್ಲೇಟ್ ಸ್ಟ್ಯಾಂಡ್. ಋಣ ನಾ ಮರ್ತ್ಬಿಟ್ಟ ಆಲ್ರೆಡಿ. ಲಚ್ಚು, ನೀನು ಫಾಸ್ಟ್ ಮಾಡಬೇಕು. ನೀನು ತುಂಬಾ ಯೋಚನೆ ಮಾಡಿ ತಗೊಳಂಗಿಲ್ಲ. ಲೇಟ್ ಆಯ್ತು. ಏನೋ ತಗೊಂಬಂದಿದ್ದಲ್ಲ, ಅದನ್ನ ಅದ್ರೊಳಗೆ ಹಾಕ್ಲಚ್ಚು.
ಒಳ್ಳೆ ಇವಾಗೆಲ್ಲ ಮುಂದಿನ ವಾರ ಮತ್ತೆ ಬರಬೇಕು. ನಾನು ಡಿವೈಸ್ ಸ್ವಲ್ಪ ಎತ್ಕೊಬೇಕಲ್ಲ, ಎಷ್ಟಾಗುತ್ತೆ ಎಷ್ಟೋ ಇವತ್ತು, ಮುಂದಿನ ವಾರ ಬಂದು ಮಿಕ್ಕಿ ತಗೊಂಡೋಗೋಣ ಅಷ್ಟೇ. ಅಲ್ಲ ಬಟ್ ಈ ಗ್ಲಾಸ್ ಐಟಮ್ಸ್ ಹೆಂಗಾರು ಎತ್ಕೊಳ್ಳೋದು ಫಸ್ಟ್? ಅದು ಇಲ್ಲಿದೆ, ಮತ್ತೆ ಇಲ್ಲಿ ಮೇಲ್ಗಡೆ ನೆಸ್ಟೇಷಿಯಾ ಇದೆ. ಅದು ಅಲ್ಲ ಇಲ್ಲೂ ಇದೆಯಲ್ಲ ನೋಡಿ, ಇಲ್ಲಿ ಒಂದಿಷ್ಟಿದೆ. ನಾನು ಮೇನ್ ಬಂದಿರೋದೇನೆ ಆ ಗ್ಲಾಸ್ ಐಟಮ್ಸ್ಗೋಸ್ಕರ ಮತ್ತೆ ಈ ಬಾಂಡ್ಲಿಗೋಸ್ಕರ. ಬಿಕಾಸ್ ಬಾಂಡ್ಲಿ ಇಂದಲ್ಲ ಅಂದ್ರೆ ಮುದ್ದೆ ಮಾಡಕ್ ಆಗ್ತಾ ಇಲ್ಲ, ಹಪ್ಪಳ ಬೇಸಕ್ ಆಗ್ತಾ ಇಲ್ಲ, ಹಪ್ಪಳ ಬೇಸಕ್ ಆಗ್ತಾ ಇಲ್ಲ, ಬೋಂಡ ಮಾಡಕ್ ಆಗ್ತಾ ಇಲ್ಲ. ಇದೆಲ್ಲ ಬೇಡ, ಇದೆಲ್ಲ ನೆಕ್ಸ್ಟ್ ಟೈಮ್ ತಗೋತೀನಿ. ತಟ್ಟೆ ಗಿಟ್ಟೆ ಏನು ಬೇಡ ನಂಗೆ ಸದ್ಯಕ್ಕೆ. ನೋಡೋಣ ಬ್ರೋ ಗಿವ್ ಮಿ ಮೈ ಸ್ಟ್ಯಾಂಡ್. ಸ್ಟ್ಯಾಂಡ್ ಕೊಡ್ತೀನಿ, ಇದನ್ನ ತಗೋತೀನಿ ಗೈಸ್. ಕಂಚಿಂದೆ ತಗೊಂಡಿದ್ಯಲ್ಲೇ, ಸುಮ್ನೆ ಕಂಚಿಂದೆ ತಗೋಬೇಕಿದ್ದು ಅಂದ್ರೆ ಆಸೆ ಕಣೆ. ಆಸೆ. ಅಲ್ಲಿ ಇದೊಂದಿದೆ, ಅಲ್ಲಿ ಹಿಂದೆಗಡೆ ಇನ್ನೊಂದಿದೆ. ಅದು ಶೇಪ್ ಚೆನ್ನಾಗಿಲ್ಲ ಅಂತ ಇವನ್ ತಗೊಂಡ್. ಆಮೇಲೆ ನಿಮ್ ಮನೇಲಿ ಅಕ್ಕ ನನ್ಗೆ ಇದಿತ್ತು, ನೆನ್ಪಾಯ್ತಾ ನಿಮ್ಗೆ? ನನ್ನ ಕಾರಲ್ಲಿ ಇನ್ನೂ ಇದೆ, ಅದು ಹಂಗೆ ಇದೆಯಾ? ಹಂಗೆ ಇದೆ. ಏ ಯಾಕ್ರೋ ಪ್ರಾಣ ಹಿಂಡ್ತೀರಾ? ಬಂದಿರೋ ಖುಷಿಗೆ ಏನೋ ಸಾಮಾನು ತಗೊಂಡು ಹೋಗೋಣ ನಡಿ. ನೀನ್ ಯಾಕೋ ನೋಡಿದ್ರೆ ಅಲ್ಲ, ಎಲ್ಲ ಇಲ್ಲೇ ಹೌದು, ಎಲ್ಲ ಇಲ್ಲೇ ಬಿಟ್ಟು ಹೋಗೋದು. ಸೊ ನೀವು ನೋಟಿಸ್ ಮಾಡಿದ್ರಲ್ವಾ, ಅಕ್ಕ ಒಂದು ಹೇಳ್ತಾವಳೆ, ಅರುಣ್ ಒಂದು ಹೇಳ್ತಾವ್ರೆ, ನನ್ನ ಮಕ್ಕಳು ಇನ್ನೊಂದು ಹೇಳ್ತಾವ್ರೆ. ನನಗೆ ಏನು ಗೊತ್ತಾ, ಇವ್ರು ಮಾತೆಲ್ಲ ನಂಗೆ ಕಿವಿಗೆ ಹೋಗ್ತಾನೆ ಇಲ್ಲ. ಅವರೆಲ್ಲ ಬೇಗ ಬೇಗ ಮಾಡು, ಲೇಟ್ ಆಗ್ತಿದೆ ಅಂತ. ಬಟ್ ನನಗೆಲ್ಲ ಒಂಥರ ಬೇರೆ ಥರನೇ ಫೀಲ್ ಆಗ್ತಾಯಿತ್ತು, ಏನೋ ಒಂಥರ ಮನ್ಸಲ್ಲಿ ಸಂಕಟ. ಬಿಕಾಸ್ ಇವಾಗ ಈ ಮನೇನ ಖಾಲಿ ಮಾಡಿ ಹೋಗ್ತೀನಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಅಂದರೆ ನೀವು ಹೇಳ್ತೀರಾ ಲಕ್ಷ್ಮಿ, ನೀವು ಮನೇಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೇ ಇಲ್ಲ, ಮತ್ತು ಇನ್ನೇಂತೂ ಅಷ್ಟೊಂದು ಬೇಜಾರಾಗಬೇಕು ಅಂತ. ನಾನು ಸ್ಪೆಂಡ್ ಮಾಡಿಲ್ಲ, ಹೌದು ಒಪ್ಕೋತೀನಿ. ಹಂಗಂತ ನಾನು ಈ ಮನೇಲಿ ಟೈಮೇ ಕಳೆದಿಲ್ಲ ಅಂತ ಅನ್ನೋದಿಲ್ಲ ಅಲ್ವಾ, ಸ್ವಲ್ಪನಾದರೂ ಟೈಮ್ ಕಳೆದಿದ್ದೀನಿ ಅಲ್ವಾ. ಆ್ಯಂಡ್ ಇನ್ನೊಂದಿನ ಗೊತ್ತಾ, ನಾನು ಎಲ್ಲೇ ಹೊರಗಡೆ ಹೋದ್ರು ಅಲ್ಲ, ಕೊನೆಗೆ ಮನೆಗೆ ಹೋಗಬೇಕು ಅಂತ ಒಂದು ಮೈಂಡ್ ಇರ್ತಿತ್ತು. ಬಟ್ ಇವಾಗ ಹೇಗೆ ಅಂತಂದರೆ, ಎಲ್ಲೇ ಹೋದರೂ ಮತ್ತೆ ಹೊಸ ಮನೆಗೆ ಹೋಗಬೇಕು ಅಂತ ಇರುತ್ತೆ. ಸೊ ಈ ಮನೆಗೆ ಇವಾಗ ಕಡಿಮೆ, ಈ ಬರಲ್ಲ ಅಂತ ಹೇಳಲ್ಲ, ಬಟ್ ತುಂಬ ಕಡಿಮೆ ಆಗುತ್ತೆ ಇವಾಗ. ಇದರಲ್ಲಿ ಗ್ಲಾಸ್ ಐಟಮ್ ಮತ್ತೆ ಸೇಫ್ ಆಗಿರುತ್ತೆ. ಏನ್ ಸೇಫ್ ಆಗಿದೆ, ಏನು ಉಪಯೋಗ ಇದು? ಅಲ್ಲ ನಾನೇನು ಹೇಳ್ತಾ ಇದೀನಿ, ಇದ್ರೊಳಗೆ ಗ್ಲಾಸ್ ಐಟಮ್ ಇಟ್ಬಿಟ್ಟು ಇದನ್ನ ನೀವು ಹಂಗೆ ಇಡ್ಬೋದು, ಚೀಲದೊಳಗೆ ಹಾಕೋ ಅವಶ್ಯಕತೆ ಇಲ್ಲ. ಅದೆಲ್ಲ ಈ ಸಾಮಾನ ಚೀಲದಲ್ಲಿ ಹಾಕೋಣ ಅಂತ ಹೇಳ್ತಾರೆ. ನಾನು ಇದನ್ನ ಚೀಲದಲ್ಲಿ ಹಾಕೋಣ ಅಂತ. ಅದೇ ಅದ್ರ ಜೊತೆಗೆ ಹೋಗುತ್ತೆ ಬಿಡಿ ಅವೆಲ್ಲ. ಲಚ್ಚು ಬಾಣ್ಲಿ ಡಕ್ಕನ್ ಬಿಚ್ಚು, ಒಂದ್ರೊಳಗೊಂದು. ನಾನು ನಿಜ ಹೇಳ, ನಂಗೆ ಮೂಡ್ ಆ್ಯಕ್ಚುಲಿ ತುಂಬ ಆಫ್ ಆಗಿತ್ತು, ಸಿಕ್ಕಾಪಟ್ಟು ಒಂಥರ ಫ್ರಸ್ಟ್ರೇಟು, ಸಿಟ್ಟೆಲ್ಲ ಹಾಗಾಗಿ ಬರ್ತಾಯಿತ್ತು. ಹಂಗೆ ಎಲ್ಲರ ಮೇಲೆ ಹಂಗೆ ರೇಗ್ತಾ ಇದ್ದೆ. ಲೈಕ್ ಮನೆ ಆಬ್ವಿಯಸ್ಲಿ ಒಂದು ಸ್ವಲ್ಪ ಬೇಜಾರಾಗ್ತಾ ಇದ್ದಲ್ವ, ಅದಕ್ಕೋಸ್ಕರನೇ ಮೂಡ್ ಆಫ್ ಆಗಿದ್ದು. ಮತ್ತು ಅಕ್ಕನೇ ಸರಿ ನಾನೇ ಮಾಡ್ತೀನಿ ಬಿಡು ಅಂತ ಅಂದ್ಕೊಂಡು ಪಾಪ ಅವಳೇ ನನಗೆಲ್ಲ ಹೆಲ್ಪ್ ಮಾಡ್ತಾ ಇದ್ಲು, ಅವಳು ಮತ್ತು ಅವರನ್ನಿಬ್ರು. ನನ್ನ ಹತ್ರ ಇಲ್ಲಪ್ಪ. ಇವಾಗ ತಾನೇ ಕೊಟ್ಟಲ್ಲ ಕೈಯಲ್ಲಿ, ಇವಾಗ ತಾನೇ ರೆಟ್ಟಲ್ಲಿ ಕೈಗೆ ಇಟ್ಬಿಟ್ಟು ತಗೊಳಮ್ಮ ಅಂತ ಕೊಟ್ಟೆ. ಎಲ್ಲೇ ಇಟ್ಟೆ ನಾನು? ತಿರ್ಗು. ಏನು ನೋಡ್ತಿದ್ಯಾ? ಕಾರ್ಕಿನೇ ಚೀಲ್ ತೊಳಿಕ್ ಹಾಕೋದ್ನ? ಓಕೆ ಅಲ್ಲ ಏನಮ್ಮ ಸಿಂಬಿ ಇಲ್ಲ, ಸಿಂಬಿ ಕಾಕು ಅಲ್ಲಿ ಅಪ್ಪ ಹತ್ರ ಇಸ್ಕೋಗು. ಅಪ್ಪ ಆಯ್ತು ನೋಡಿ ಆಚೆ ಹೊಸ್ದಾಗಿ. ಸಿಕ್ತು. ಅದು ಹೆಂಗೆ ಸಿಕ್ತು ಟೈಮಿಗೆ? ಓಕೆ ಗೈಸ್, ಸೊ ಇಲ್ಲಿ ನಾವೆಲ್ಲ ಗಾಜಿನ ಐಟಮ್ಸ್ನ ಜೋಡಿಸ್ತಾ ಇದ್ದೀವಿ. ಆ್ಯಂಡ್ ಏನು ಗೊತ್ತಾ, ಈ ಬಾಕ್ಸ್ ನನ್ನ ಹತ್ರ ಇದೆ. ಐ ಮೀನ್ ಈ ಒಂದು ಟ್ರಾನ್ಸ್ಪರೆಂಟ್ ಡಬ್ಬ ಇದೆ, ಬಟ್ ನಂತರ ಅದ್ರದ್ದು ಮುಚ್ಚಲ ಇಲ್ಲ ಗೈಸ್. ನಂಗೆ ಗೊತ್ತಿಲ್ಲ, ನಾನು ಡಿಮಾರ್ಟಲ್ಲೇ ಬಿಟ್ಟು ಅಥವಾ ಇರೋದು ಕಳೆದ್ಬಿಟ್ಟು ಅಂತ ನೆನಪಿಲ್ಲ. ಬಟ್ ಸದ್ಯಕ್ಕೆ ಅದ್ರ ಮುಚ್ಚಲ ಇಲ್ಲ. ಆ್ಯಂಡ್ ಇಫ್ ಇನ್ ಕೇಸ್ ನನ್ನ ಹಳೆ ವ್ಲಾಗ್ ನೋಡಿದ್ರೆ ನಾನು ತೊಗೊಂಡಿದ್ದೆ, ಇದ್ರಲ್ಲಿ ಕುಟ್ಟೋಣ ಅಂತ. ಇದು ತಗೊಳ್ಳೆ. ಬಟ್ ಗ್ರೈನೈಟ್ ಮೇಲೆ ಕುಟ್ಟೋಕ್ಕಾಗಲ್ಲ ಅಲ್ವಾಕ, ಡ್ಯಾಮೇಜ್ ಆಗಿಬಿಡುತ್ತೆ ಅಷ್ಟೇ ನನ್ನ ಗ್ರೈನೈಟು. ಆಯಿಲ್ ಅಂತ ಅದ್ರಲ್ಲಿ ಇನ್ನೊಂದಿದೆ, ಅದು ಒಂದಿರಲಿ. ನಿಂಗಲ್ಲಿ ಬೇಕಾ? ತುಂಬ ಹುಷಾರಾಗಿ ತಗೊಂಡೋಗಿ. ಆ್ಯಕ್ಚುಲಿ ಇದು ಬಬಲ್ ರ್ಯಾಪ್ ಇದ್ದಿರೋದಕ್ಕೆ ಚೆನ್ನಾಗಿರೋದು. ಅದು ತಗೋಕ, ಅದು ಇದು. ಹಾಂ. ಸೊ ಫ್ರೆಂಡ್ಸ್, ನನ್ನ ಕಿಚನ್, ನಿಮ್ಮೆಲ್ಲರ ಫೇವ್ರೆಟ್ ಕಿಚನ್ ಇವತ್ತು ಖಾಲಿ ಆಗ್ತಾ ಇದೆ. ಅದೆಲ್ಲ ಅದೆಲ್ಲ ತಗೋತಾ ಇಲ್ಲ ಜಿಜು, ಬರೀ ಇದು ಮಾತ್ರ. ಅವೆಲ್ಲ ಏನು ಮಾಡೋಕ್ಕೆ? ಹೈ ಚೇರು, ಆಮೇಲೆ ಇದು ಏರ್ ಫ್ರೈಯರು, ರೈಸ್ ಕುಕ್ಕರು, ಇವೆಲ್ಲ ಬೇಡ. ಏರ್ ಫ್ರೈಯರ್ ಬೇಕಾಗುತ್ತೆ ಸದ್ಯಕ್ಕೆ ಬೇಡ ಕಣ್ ಅಷ್ಟೇ. ಅರುಣ್ ಎಲ್ಲಿ ಜಿಜು? ಇವಾಗ ನೋಡಿ, ನೀವು ಹೇಳ್ತೀರಾ ಲಕ್ಷ್ಮಿ ನೀವೇನೂ ಮಾಡ್ತಾನೆ ಇಲ್ಲ, ಬರೀ ನಿಮ್ಮ ಅಕ್ಕನೇ ಮಾಡ್ತಾರೆ ಅಂತ. ಹೌದು, ನಾನು ಏನೂ ಮಾಡ್ತಾ ಇಲ್ಲ, ಬಿಕಾಸ್ ನಂಗೆ ನಿಜವಾಗ್ಲೂ ಮೂಡಿರಲಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಅಂತ ನಾನು ಏನೂ ಮಾಡಲಿಲ್ಲ. ಓಕೆ ಗೈಸ್, ನಾನು ಇದೊಂದು ತಗೋತಾ ಇದ್ದೀನಿ. ಇದು ಬಂದು ನನ್ನ
ಮಸಾಲೆ ಡಬ್ಬ ಯಾರಿಗೆ ನೆನಪಿದೆ ಪ್ಲೀಸ್ 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 ನನಗೆ ಕಾಮೆಂಟ್ ಮಾಡಿ ಓಕೆ ನಾನು ನಿಮ್ಗೆ ಇದು ನೆನಪಿದೆ ಅಂತ. ಸೊ ಇವತ್ತಿಂದ ಇದು ಫುಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಈ ಒಂದು ಚಪಾತಿ ಗೈಸ್ ಅರುಣ್ ಹತ್ರ ಅಷ್ಟು ಬೈಸ್ಕೊಂಡು ಜಗಳ ಮಾಡಿಕೊಂಡು ಈ ಒಂದು ಚಪಾತಿ ಮಳೆನ ತೊಗೊಂಡಿದ್ದೆ. ಆ್ಯಂಡ್ ಇದು ಎಷ್ಟು ಚಂದ ಇದೆ ಗೊತ್ತಾ, ಇದಕ್ಕೆ ಈ ಥರ ಹಿಂದೆ ಗ್ರಿಪ್ ಕೂಡ ಇದೆ ಗೈಸ್. ಈ ಥರ ನೋಡಿ ತುಂಬ ಗ್ರಿಪ್ಪಾಗಿ ನಿಂತ್ಕೊಳ್ಳೋದು ಇದು. ಆ್ಯಂಡ್ ಸಣ್ಣಕ್ಕೆ ನಮ್ಮ ಅಮ್ಮನ ಹತ್ರ ಸಣ್ಣಕ್ಕಿದೆ ಚಪಾತಿ ಕೋಲು, ಸೊ ನಾನು ಅದೇ ರೀತಿ ತೊಗೊಂಡೆ. ನಮಗೆ ಈ ಥರ ಸಣ್ಣದಲ್ಲಿ ಮಾಡೋದು ನಮ್ಗೆ ರೂಢಿ ಇದೆ. ದಪ್ಪ ಇರುತ್ತಲ್ಲ ನಮ್ಗೆ ಅದ್ರಲ್ಲಿ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಸುಮಾರಷ್ಟು ಜನ ಮನೆ ನಾನು ನೋಡಿದ್ದೀನಲ್ಲ ಈ ಥರ ದಪ್ಪ ಇರುತ್ತೆ ಕೋಲು ಅವ್ರದ್ದು ಲಟ್ಟಣಿಗೆ, ಬಟ್ ನಮ್ಮದು ಸಣ್ಣ. ಇದು ತಗೋಬೇಕು ನೋಡಿ ನೋಡಿ. ಇವೆಲ್ಲ ಗೈಸ್ ಡಿಮಾರ್ಟು, ಇದು ಡಿಮಾರ್ಟು, ಈ ಬಾಕ್ಸ್ ಡಿಮಾರ್ಟು, ಈ ಗಾಜಿನ ಐಟಮ್ಸ್ ಕ್ರಾಕರೀಸ್ ಎಲ್ಲ ಡಿಮಾರ್ಟು. ಇದು ಅಕ್ಕ ಜೀರಿಗೆ ಅದು ಇದು ಎಲ್ಲ ಇದೇ ಇಂಪಾರ್ಟೆಂಟು. ಇನ್ನೊಂದು ಬಾಕ್ಸ್ ಅಂತ ತಗೋತೀನಿ. ಅದೇನು ಬೇಡ ಕಣೆ ಅಕ್ಕ, ಅದು ಯಾಕೆ ಬೇಕು ಸುಮ್ಮನೆ? ನಿಂಗೆ ಬೇಡವಾ ಅದು? ಹಾಂ ಸದ್ಯಕ್ಕೆ ಬೇಡ. ವ್ಯೂಸ್ ಕಿಚನ್ ಇನ್ನೂ ಕೆಲಸ ತುಂಬ ಬಾಕಿ ಇದೆ. ಎಲ್ಲಿ ಇರಲಿ ಅರುಣ್ ಅವರೇ, ಸೊ ವಿ ಆರ್ ಶಿಫ್ಟಿಂಗ್ ಫೈನಲಿ. ಈ ನಿಮ್ಮ ಫೇವ್ರೆಟ್ ಮನೆಯಿಂದ ಇನ್ನೊಂದು ಫೇವ್ರೆಟ್ ಮನೆಗೆ ಹೋಗ್ತಾ ಇದ್ದೀವಿ. ಏನಾದರೂ ಹೇಳಿ. ಖುಷಿ ಅನಿಸ್ತಾ ಇದೆ, ಬಿಕಾಸ್ ಅದೇ ಇರುತ್ತಲ್ಲ ಫುಲ್ ಎಫರ್ಟ್ ಎಲ್ಲ ಹಾಕಾದ್ಮೇಲೆ ಹೋಗೋದು ಸ್ಟೇ ಮಾಡೋ ಸ್ವಲ್ಪ ಖುಷಿ ಹ್ಯಾಪಿನೆಸ್ ಇರುತ್ತಲ್ಲ, ಹ್ಯಾಪಿನೆಸ್. ಬಟ್ ನಿಮ್ಗೆ ಆಲ್ ಟೈಮ್ ಫೇವ್ರೆಟ್ ಜಾಗ ಇದೆ ಅಲ್ವಾ? ಮತ್ತಿಲ್ಲಿ ಬರ್ತೀರಾ? ಈ ಮನೆ ಎಲ್ಲ ಇರ್ತಲ್ಲ, ಬಾಡಿಗೆ ಕೊಡ್ತೀರಾ ಹಂಗೆ ಅಂತ ಹೇಳಿದ್ರೆ ಇಲ್ಲ, ಬಾಡಿಗೆ ಕೊಡಲ್ಲ. ಈ ಮನೆ ಒಂಥರ ಇವೆನ್ಚುಲಿ ಇಲ್ಲಿ ಬಂದ್ರೆ ಇದಕ್ಕೆ ಮನೆ ಬೇಕು. ಇದೆ ಮನೆ ಏನಾಯ್ತು? ನೀನ್ ಹೇಳೆ, ನಿನ್ ತಂಗಿ ಈ ಒಂದು ಮನೆಯಿಂದ ಇವಾಗ ಬೇರೆ ಮನೆಗೆ ಹೋಗ್ತಾವಳೆ, ಹೆಂಗೆ ಅನಿಸ್ತೈತೆ? ಚೆನ್ನಾಗಿ ಅನಿಸ್ತಾ ಇದೆ. ಅಷ್ಟೇನಾ? ಅದರಲ್ಲೇ ಎಲ್ಲ ಇದೆ. ಥ್ಯಾಂಕ್ ಯು. ಸೊ ಎಸ್ ಗೈಸ್ ಅಷ್ಟೇನೆ. ಓಕೆ ಗೈಸ್, ಸೊ ಫೈನಲಿ ನಾವು ನಮ್ಮ ಇನ್ನೊಂದು ಮನೆಗೆ ಹೋಗ್ತಾ ಇದ್ವಿ. ಬಟ್ ಈ ಮನೆ ನನಗೆ ನನ್ನ ಫೇವ್ರೇಟ್ ಮನೆ, ನಮ್ಮಿಬ್ರು ಫೇವ್ರೇಟ್ ಮನೆ. ಹಾಗೂ ನನಗೆ ತುಂಬ ಒಂದು ಪಾಠ ಕಲ್ತಿರೋದು, ನಾನು ಜಾಸ್ತಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಹೇಗಿರಬೇಕು, ಲೈಕ್ ಪ್ರತಿಯೊಂದು ನನ್ನ ಒಂದು ಲೈಕ್ ಹೆಂಗೆ ಹೇಳಿದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಬಟ್ ನನಗೆ ಈ ಮನೆ ತುಂಬ ಕಲಿಸಿದೆ ಗೈಸ್. ಸರಿ, ನಾನು ತುಂಬ ಅಂದರೆ ತುಂಬ ಹೇಳ್ಕೊಟ್ಟೈತೆ ನನಗೆ ಈ ಮನೆ. ಸೊ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಈ ಮನೆಗೆ. ಆ್ಯಂಡ್ ಖಂಡಿತವಾಗಿ ತುಂಬ ಮಿಸ್ ಮಾಡ್ಕೋತೀನಿ. ಆಬ್ವಿಯಸ್ಲಿ ನಾನು ಇಲ್ಲಿ ಬರ್ತಾ ಹೋಗ್ತಾ ಇರ್ತೀನಿ, ಅದಕ್ಕೆ ನಾವು ಈ ಮನೆನ ಬಾಡಿಗೆಗೂ ಕೊಡಲ್ಲ, ಲೀಸ್ಗೂ ಕೊಡಲ್ಲ, ಯಾವುದಕ್ಕೂ ಕೊಡಲ್ಲ. ಸೊ ನಾವು ಯಾವಾಗಲೂ ಇದೇ ಮನೇಲೇ ಇರೋದು. ಲೈಕ್ ಇಫ್ ಇನ್ ಕೇಸ್ ಮತ್ತೆ ಮನೆ ಈ ಕಡೆ ಸೈಡ್ ಬಂದರೆ ನಾವು ಇಲ್ಲೇನೆ ಉಳ್ಕೊಳ್ಳೋದು. ಅಥವಾ ನಮಗೆ ಓಕೆ ನಮ್ಮ ಈ ಒಂದು ಮನೆಗೆ ಬರಬೇಕು ಅಂತ ಅನ್ಸಿದ್ರು ಕೂಡ ಇಲ್ಲೇನೆ ಬಂದು ಸ್ಟೇ ಮಾಡಿ. ಆದರೆ ಒಂದು ಸ್ವಲ್ಪ ಅಡುಗೆ ಕೂಡ ಅಡುಗೆ ಅಂದರೆ ಲೈಟಾಗಿ ಟೀ ಕಾಫಿ ಎಲ್ಲ ಮಾಡಿ ಹೋಗ್ತೀವಿ. ಗ್ಯಾಸ್ ಸ್ಟವ್ ಕೂಡ ಇಟ್ಟಿದ್ದೀನಿ. ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ ಲೈಕ್ ಗ್ಲಾಸಸ್ಸು, ಈ ಥರ ಸಣ್ಣ ಪುಟ್ಟ ಐಟಮ್ಸ್ ಕೂಡ ಇಟ್ಟಿದ್ದೀನಿ, ಸೊ ದಟ್ ಎಮರ್ಜೆನ್ಸಿಗೆ ಬೇಕಿರುತ್ತೆ ಅಂತ. ಸೊ ಎಸ್ ಗೈಸ್, ಆ್ಯಂಡ್ ನನಗೆ ಇವಾಗ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಅಕ್ಕ ಒಂದು ನಿಮಿಷ ಇರೆ, ಹಿಂಗೆ ಇರ್ಬೇಕು ಒಂದು ನಿಮಿಷ. ಸೊ ಇಲ್ಲಿ ಬಾ, ನಾನು ಕಿಚನ್ ಬೇಡ, ಸಾರಿ ಮಮ್ಮಿ. ನಾನು ಈ ಒಂದು ಬ್ಲಾಗ್ ಆಲ್ಮೋಸ್ಟ್ ಕಿಚನಲ್ಲೇ ಗೈಸ್ ಮಾಡ್ತಿರೋದು, ಬಿಕಾಸ್ ಕಿಚನ್ ಹ್ಯಾಸ್ ಲೈಕ್ ಇಟ್ಸ್ ಮೈ ಫೇವ್ರೆಟ್ ಪ್ಲೇಸ್ ಈ ಒಂದು ಮನೆಯಲ್ಲಿ. ನಾನು ಒಂದು ಕಾಮೆಂಟ್ ಬಗ್ಗೆ ಹೇಳಬೇಕು. ನನಗೆ ಸುಮಾರು ಟೈಮ್ ಹಿಂದೆಲ್ಲ ಒಂದು ಕಾಮೆಂಟ್ ಬಂದಿತ್ತು, ಸ್ವಲ್ಪ ತುಂಬ ನೆಗೆಟಿವ್ ಆಗಿ ಬಂದಿತ್ತು ನನ್ನ ಮನೆ ಬಗ್ಗೆ ಪರ್ಟಿಕ್ಯುಲರ್ಲಿ. ಸೊ ಐ ಗೆಸ್ ಇವಾಗ ಈ ಒಂದು ವ್ಲಾಗ್ ನೋಡಿ, ನಮ್ಮ ಹೊಸ ಮನೆ ನೋಡಿ, ನೀವು ಯಾರು ಕಾಮೆಂಟ್ ಮಾಡಿದ್ರಲ್ಲ, ಸೊ ನಿಮಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ. ನನಗೆ ತೀರಾ ಮಟ್ಟ ಏನು ಹೇಳಿದ್ರು ಅಂತ ಹೇಳೋಕೆ ಇಷ್ಟ ಇಲ್ಲ, ಬಟ್ ತುಂಬಾನೇ ರೂಡಾಗಿ ಕೆಟ್ಟದಾಗಿ ಹೇಳಿದ್ರು. ಯಾರು ಆ ಥರ ಹೇಳಬಾರ್ದು. ಬಟ್ ಸ್ಟಿಲ್ ಗೈಸ್, ನೀವೇ ಅರ್ಥ ಮಾಡ್ಕೊಳ್ಳಿ ಏನು ಹೇಳಿರ್ತಾರೆ ಅಂತ. ಸೊ ಅಕ್ಕ ಹೇಳ್ದಂಗೆ ದಿಸ್ ಇಸ್ ಗ್ರೋತ್. ನೆವರ್ ಜಡ್ಜ್ ಅ ಪರ್ಸನ್ ಬೈ, ನೆವರ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತೀವಲ್ಲ.